ವೆಲ್ಕಮ್ ಬ್ಯಾಕ್ ಟು ಐ ಟಿ ಎಕ್ಸ್ಪ್ಲೇನರ್ ಕನ್ನಡ. ಸೊ ಟೆಲಿಗ್ರಾಮ್ನಿಂದ ಇಷ್ಟು ದಿನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಯೂಟ್ಯೂಬಿಂದ ಹಣನ ಗಳಿಸೋದು ಹೇಗೆ ಅಂತ ನಿಮ್ಗೆ ಗೊತ್ತಿತ್ತು. ಸೊ ಈ ವರ್ಷ ಟೆಲಿಗ್ರಾಮ್ನಲ್ಲಿನೂ ಕೂಡ ನಿಮಗೆ ಮಾನಿಟೈಸೇಷನ್ ಟ್ಯಾಬ್ ಆನ್ ಆಗಿದೆ. ಸೊ ಟೆಲಿಗ್ರಾಮ್ ಚಾನಲ್ನ ಯಾರ್ಯಾರೆಲ್ಲ ಕ್ರಿಯೇಟ್ ಮಾಡಿದಾರಲ್ವ, ಸೊ ಅವ್ರಿಗೆಲ್ರಿಗೂ ಹೊಸದಾಗಿದ್ದು ಅಪ್ಡೇಟ್. ಸೊ 2024ರಲ್ಲಿ ಸೊ ನಿಮ್ಗೆ ಮಾನಿಟೈಸೇಷನ್ ಟ್ಯಾಬ್ ಆನ್ ಆಗಿದೆ. ಸೊ ಗ್ರೂಪ್ ಮಾಡಿರೋರಿಗೆ, ಇಂಡಿವಿಜುವಲ್ ಆಗಿ ಯೂಸ್ ಮಾಡ್ತಾ ಇರೋರಿಗೆ ಇದರಿಂದ ಯೂಸ್ ಇಲ್ಲ. ಸೊ ಚಾನಲ್ನ ಯಾರು ಕ್ರಿಯೇಟ್ ಮಾಡಿರ್ತೀರಲ್ಲ ಸ್ಪೆಸಿಫಿಕ್ ಆಗಿ, ಸೊ ಚಾನಲ್ನ ಕ್ರಿಯೇಟ್ ಮಾಡಿರೋರಿಗೆ ಸೊ ಮಿನಿಮಮ್ 1,000 ಫಾಲೋವರ್ಸ್ ಇದ್ದರೆ ಮಾತ್ರ ನಿಮಗೆ ಮಾನಿಟೈಸೇಷನ್ ಟ್ಯಾಬ್ ಆನ್ ಆಗಿರುತ್ತೆ. ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಯೂಟ್ಯೂಬ್ ಥರ ಯಾವುದೇ ವಾಚ್ ಅವರ್ಸ್ ಕ್ರೈಟೇರಿಯಾ ಏನೂ ಇಲ್ಲ. ಸೊ ಯೂಟ್ಯೂಬಲ್ಲಿ ಎಲ್ಲನೂ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕಂತ ಇರ್ತಿತ್ತಲ್ಲ, ಸೊ ಟೆಲಿಗ್ರಾಮ್ನಲ್ಲಿ ವಾಚ್ ಅವರ್ಸ್ ಕ್ರೈಟೇರಿಯಾ ಏನಿಲ್ಲ. ಜಸ್ಟ್ ನಿಮಗೆ 1,000 ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಏನಾದರೂ ಆಗಿದ್ರೆ ನೀವು ಕೂಡ ಟೆಲಿಗ್ರಾಮ್ನಿಂದ ದುಡ್ಡನ್ನು ಗಳಿಸ್ಬೋದು. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ, ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದರೆ ತಪ್ಪದೆ, ಚಾನಲ್ಗೆ ಏನಾದರೂ ಹೊಸಬರಾಗಿದ್ದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಸೊ ಇದು ನೀವೇನಾದರೂ ಇನ್ನೊರ್ಗೂ ಚಾನಲ್ ಕ್ರಿಯೇಟ್ ಮಾಡಿಲ್ಲ ಅಂದರೆ ಚಾನಲ್ನ ಕ್ರಿಯೇಟ್ ಕೂಡ ನೀವು ಮಾಡ್ಕೊಂಡ್ಬಿಟ್ಟು ನಿಮ್ಗೆ 1,000 ಫಾಲೋವರ್ಸ್ ಆದಮೇಲೆ ಸೊ ನಿಮ್ಮ ಪ್ರೊಫೈಲಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇರೋ ಕಡೆ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ಬೂಸ್ಟ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಅಂತ ಇರುತ್ತೆ. ಸೊ ಅದ್ರ ಪಕ್ಕದಲ್ಲಿ ನಿಮಗೆ ಮಾನಿಟೈಸೇಷನ್ ಅನ್ನೋ ಟ್ಯಾಬ್ ಕೂಡ ಆನ್ ಆಗಿರುತ್ತೆ. ಸೊ 1,000 ಸಬ್ಸ್ಕ್ರೈಬರ್ಸ್ ಚಾನಲ್ ಕ್ರಿಯೇಟ್ ಮಾಡಿರೋರು ಮತ್ತು ಆ ಚಾನಲ್ನಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಇರೋರ್ಗೆ ಮಾತ್ರ ನೀವು ಟೆಲಿಗ್ರಾಮ್ನಿಂದ ದುಡ್ಡನ್ನು ಗಳಿಸ್ಬೋದು. ಸೊ ಇದೇ ಥರ ಮತ್ತು ವಿಡಿಯೋಗಳು, ಸರ್ಕಾರಿ ಯೋಜನೆಗಳ ಅಪ್ಡೇಟ್ಸ್ಗಳಾಗಿರ್ಬೋದು. ಸೊ ಈ ಥರ ಎಲ್ಲ ಟೆಲಿಗ್ರಾಮ್ನಿಂದ ಯಾವ ಥರ ದುಡ್ಡು ಮಾಡ್ಬೋದು. ಸೊ ಈ ಥರ ವಿಡಿಯೋಸ್ಗಳ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ನಿಮಗೆಲ್ರಿಗೂ ಧನ್ಯವಾದಗಳು ಅಂತ ತಿಳಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.